ದೊಡ್ಡಗುಡ್ಡದ ರಹಸ್ಯ ಭಾಗ 5 ಲೇಖಕರು ರಾಘವ್ ವಿಶ್ವಾಸಿ. ವಿಭೂತಿ ಎರಚಿದ್ದು ಯಾರಿರಬಹುದು ಎಂದು ಗೌಡ ಕೂಡ ತಿರುಗಿ ನೋಡಿದಾಗ ವಾಮನಸ್ವಾಮಿ ಬಂದಿದ್ದರು. ದೊಡ್ಡಗುಡ್ಡದ ಭೂತಪ್ಪನ ಪೂಜೆಯನ್ನು ಮಾಡಿಕೊಂಡು ಸಿದ್ಧಿಗಳನ್ನು ಪಡೆದುಕೊಂಡಿದ್ದರವರು. ಸ್ವಾಮಿಗಳೇ ಎನ್ನುತ್ತಾ ಅವರ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ತಪ್ಪಿಸಿಕೊಂಡು ಅವರ ಹಿಂಭಾಗಕ್ಕೆ ಬಂದು ನಿಂತ ಗೌಡ. ಹಣ, ಅಹಂ ಎಂದು ನೀನು ಮಾಡಿದ ಕೆಟ್ಟ ಕೆಲಸ ಇಂದು ನಿನ್ನೆದುರು ಬಂದು ನಿಂತಿದೆ. ಇದಕ್ಕೆ ಏನ್ ಹೇಳುತ್ತೀಯ ಗೌಡ ಎಂದರು ವಾಮನಸ್ವಾಮಿಗಳು. ಮಂತ್ರತಂತ್ರವಿದ್ಯೆಯಲ್ಲಿ ಗುಡ್ಡದ ಭೂತಪ್ಪನನ್ನು ಒಲಿಸಿಕೊಂಡಿದ್ದವರು. 12 ವರ್ಷಕ್ಕೊಮ್ಮೆ ನಡೆಯುವ ದೊಡ್ಡಗುಡ್ಡದ ಭೂತಪ್ಪನ ಜಾತ್ರೆಯ ಸಮಯಕ್ಕೆ ಎಲ್ಲೇ ಇದ್ದರೂ ಬರುತ್ತಿದ್ದರು. ಅವರು ಸುತ್ತದ ದೈವೀ ಕ್ಷೇತ್ರಗಳೇ ಇಲ್ಲ. ಹಾಗೆಯೇ ಭೂತಾರಾಧನೆಗಾಗಿ ಕೂಡ ಎಷ್ಟೋ ನಿಗೂಢ ಸ್ಥಳಗಳಿಗೂ ಭೇಟಿಕೊಟ್ಟು ಶಕ್ತಿಗಳನ್ನು ಮೈಗೂಡಿಸಿಕೊಂಡಿದ್ದರು. ಸ್ವಾಮಿಗಳೇ, ನನ್ನಿಂದ ತಪ್ಪಾಯಿತು, ಇಷ್ಟೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಗೌಡ ಹೇಳುತ್ತಿದ್ದಾಗಲೇ ಕಣ್ಮರೆಯಾಗಿದ್ದ ಆತ್ಮ ಮತ್ತೆ ಉಪಾಯದಿಂದ ಭಾನುಮತಿಯ ದೇಹವನ್ನು ಹೊಕ್ಕಿ ಎದ್ದು ಬಂದು ಗೌಡನ ಕುತ್ತಿಗೆಗೆ ಕೈಹಾಕಿದ್ದಳೋ. ಸ್ವಾಮಿಗಳೇ, ಕಾಪಾಡಿ ನನ್ನ ಎಂದು ಗೌಡ ವಾಮನಸ್ವಾಮಿಗಳನ್ನು ಕೇಳಿದಾಗ, ಅವಳೀಗ ಎಷ್ಟು ರೌದ್ರಭಯಂಕರವಾಗಿ ಆರ್ಭಟಿಸುತ್ತಿದ್ದಾಳೆ ನೋಡು. ಸುಂದರವಾಗಿದ್ದ ಅವಳ ಮುಖ ಇಂದು ಈ ರೀತಿ ವಿಕಾರವಾಗಿದೆ, ಅವಳ ಬದುಕಂತೆ ಎಂದು ಹೇಳಿದವರು. ನನ್ನ ಕರ್ತವ್ಯ ನಾನು ಮಾಡುತ್ತೇನೆ, ಆದರೆ ಪ್ರತಿ ಸಾರಿ ಇಂತಹ ಘಟನೆಗಳಿಗೆ ಸಾಕ್ಷಿಯಾಗುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದವರು ಕೈನಲ್ಲಿ ಒಂದು ದರ್ಬೆ ಕಡ್ಡಿಯನ್ನು ಹಿಡಿದು ಮಂತ್ರ ಪಠಿಸುತ್ತಾ ಭಾನುಮತಿಯ ಭುಜಕ್ಕೆ ಸೋಕಿಸಿದರು. ತಕ್ಷಣ ಅವಳು ಜೋರಾಗಿ ಕಿರಿಚಿಕೊಳ್ಳಲು ಶುರುಮಾಡಿದಳು. ಮೈಯೆಲ್ಲ ಉರಿದು ಹೋದಂಥ ಭಾವ ಅವಳಲ್ಲಿ. ಸ್ವಾಮಿಗಳೇ, ಇಂಥವರಿಗೆ ಸಹಾಯ ಮಾಡಬೇಡಿ, ಅವನನ್ನು ನನಗೆ ಒಪ್ಪಿಸಿ ಎಂದು ಕೇಳಿಕೊಂಡಿತು ವಿಶಾಖ ಆತ್ಮ. ವಿಧಿ ಬರದಂತೆ ಎಲ್ಲವೂ ನಡೆಯುತ್ತದೆ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ವಿಧಿ ನಿನಗೆ ಈ ರೀತಿಯಾದ ಶಿಕ್ಷೆ ನೀಡಿದೆ ಎಂದರು ವಾಮನಸ್ವಾಮಿ. ಹಾಗಾದರೆ ಇವನ ವಿಧಿ ನಾನೇ, ಇವನು ನನ್ನ ಕೈನಲ್ಲೇ ಸಾಯಬೇಕು. ಅದಕ್ಕಾಗಿಯೇ ನಿಮ್ಮ ವಿಭೂತಿಯ ಮಹಿಮೆಗೆ ಹೊರಗೆ ಹೋದವಳು ಮತ್ತೆ ಬಂದದ್ದು ಇವನ ರಕ್ತ ಹೀರಲು. ಇಂದು ಕರಾಳ ಅಮಾವಾಸ್ಯೆ, ಇವನ ಕೆಟ್ಟ ಘಳಿಗೆ ಕೂಡ ಶುರುವಾಗಿದೆ. ಇಂದು ನನ್ನನ್ನು ತಡೆಯಬೇಡಿ ಎಂದು ಕೇಳಿಕೊಂಡಳು. ಅಕಸ್ಮಾತ್ ಅಂದು ಇವರೆಲ್ಲರೂ ನಿನ್ನನ್ನು ಸಾಯಿಸುವಾಗ ನಾನು ಅಲ್ಲಿದ್ದಿದ್ದರೆ ಖಂಡಿತ ಅವರ ಕೆಲಸವನ್ನು ತಡೆಯುತ್ತಿದ್ದೆ. ಈಗ ಆಗಿ ಹೋಗಿದ್ದಕ್ಕೆ ನಿನಗೆ ಮುಕ್ತಿ ಸಿಗುವ ಹಾಗೆ ಮಾಡುತ್ತೀನಿ, ಇಲ್ಲಿಂದ ಹೊರಟು ಹೋಗು ಎಂದರು ವಾಮನಸ್ವಾಮಿ. ಅವಳೇನು ಕೇಳುತ್ತಿದ್ದೀರಾ ಸ್ವಾಮಿಗಳೇ? ಅವಳಿಗೆ ಸರಿಯಾದ ಶಿಕ್ಷೆಯನ್ನು ನಾವು ಕೊಟ್ಟಿದ್ದೇವೆ, ಅದರ ಬಗ್ಗೆ ನಾನು ಎಂದಿಗೂ ಚಿಂತೆ ಮಾಡುವುದಿಲ್ಲ ಎಂದ ಗೌಡ. ಅವಳ ಕೋಪ ಉಕ್ಕಿತು. ಸಮಯ ಮೀರುತ್ತಿದೆ, ಈಗ ಇವನು ತಪ್ಪಿಸಿಕೊಂಡರೆ ಮುಂದೆ ಮತ್ತೊಂದು ಸಮಯಕ್ಕಾಗಿ ನಾನು ಕಾಯಬೇಕಾಗುತ್ತದೆ ಎಂದು ವಿಶಾಖ ಗೌಡನನ್ನು ಕೊಲ್ಲಲು ಪ್ರಯತ್ನಪಟ್ಟರೂ ವಾಮನಸ್ವಾಮಿ ಅಲ್ಲೇ ಇದ್ದ ಕಾರಣ ತಾನು ನಿಂತಿದ್ದ ಜಾಗವನ್ನು ಬಿಟ್ಟು ಕದಲಲಾಗಲಿಲ್ಲ. ಆ ಪಾಪದಲ್ಲಿ ನನ್ನದೆಷ್ಟು ಪಾಲಿದೆಯೋ ನಿನ್ನದು ಅಷ್ಟೇ ಇದೆ ಎಂದು ಗದರಿದಳು. ಸಮಯ ಸಾಧಿಸಿದ ವಾಮನಸ್ವಾಮಿ ಭಾನುಮತಿಯ ಮುಂದಲೆಯ ಕೂದಲಿಗೆ ಕೈಹಾಕಿದ ಕ್ಷಣವೇ ನನ್ನನ್ನು ಬಂಧಿಸಿಬಿಡುತ್ತಾರಿವರು ಎಂದು ಅಲ್ಲಿಂದ ಮತ್ತೆ ತಪ್ಪಿಸಿಕೊಂಡಳು ವಿಶಾಖ. ಗೌಡ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಎಂದು ಹೇಳುವ ಬದಲು ಇದಕ್ಕೊಂದು ಪರಿಹಾರ ನೀಡುವುದು ಮುಖ್ಯ. ಅವಳ ದೇಹ ಎಲ್ಲಿದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡದ ಹೊರತು ಅವಳು ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದರು. ಅದು ಸ್ವಾಮಿಗಳೇ, ಅವಳ ದೇಹ ದೊಡ್ಡ ಗುಡ್ಡದ ಹಿಂದೆ ಇರುವ ಜಲದ ಕಣ್ಣಿನ ಕೆಸರಿನ ಮಡುವಲ್ಲಿದೆ ಗೌಡ. ಅದನ್ನು ತೆಗೆಸುವ ಪ್ರಯತ್ನ ನೀನು ಮಾಡು, ಅದಕ್ಕೆ ಮುಕ್ತಿ ಕೊಡುವ ಕೆಲಸ ನಾನು ಮಾಡುತ್ತೀನಿ ಎಂದರು ವಾಮನಸ್ವಾಮಿ. ಬೋರನ್ನನ್ನು ಕರೆದು ಕೆಸರಿನ ಮಡುವಲ್ಲಿ ಹೂತಿರುವ ಅವಳ ದೇಹವನ್ನು ತೆಗೆದುಕೊಂಡು ಬರುವಂತೆ ಹೇಳಿದ ಗೌಡ. ಅಮಾವಾಸ್ಯೆ ಇನ್ನೂ ಮುಗಿದಿಲ್ಲ, ಈಗಿಂದೀಗಲೇ ಅಲ್ಲಿಗೆ ಹೋದರೆ ನಾನು ಬದುಕಿ ಬರುವುದು ಖಂಡಿತ ಸಾಧ್ಯವಿಲ್ಲ ಎಂದು ಬೋರ ಹೇಳಿದ. ಇದೇ ಸರಿಯಾದ ಸಮಯ, ನೀವು ಏನು ಮಾಡುತ್ತೀರೋ ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗಿನ ಸೂರ್ಯೋದಯದ ಒಳಗೆ ಅವಳ ದೇಹವನ್ನು ತೆಗೆದುಕೊಂಡು ಭೂತಪ್ಪನ ಗುಡಿ ಮುಂದೆ ನೀನು ಬರಬೇಕು. ಇದರಲ್ಲಿ ಪಾಲುದಾರರಾದ ಎಲ್ಲರೂ ಬರಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ವಾಮನಸ್ವಾಮಿ. ಅಂತೂ ಪಾಪಿಯ ಸಂಘದಿಂದ ಒಬ್ಬನಾದರೂ ನನ್ನ ಬಳಿಗೆ ಬರುತ್ತಿದ್ದಾನೆ, ರಕ್ತದ ದಾಹ ಇವನಿಂದ ತೀರುತ್ತದೆ ಎಂದು ಕಾಯುತ್ತ ಕುಳಿತಿದ್ದಳು ವಿಶಾಖ. ಮುಂದುವರೆಯುವುದು. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.